ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ಬೀದರ್ನಲ್ಲಿ ಪೆಟ್ರೋಲ್ಗಾಗಿ ಮುಗಿಬಿದ್ದಿದ್ದಾರೆ ಜನ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಜನ. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಪೆಟ್ರೋಲ್ಗಾಗಿ ಕ್ಯೂ ನಿಂತಿದ್ದು ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ಆತಂಕ, ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಅನ್ನುವಂತಹ ವದಂತಿಯ ಹಿನ್ನೆಲೆಯಲ್ಲಿ ಪೆಟ್ರೋಲ್ಗಾಗಿ ಈಗ ಮುಗಿಬಿದ್ದಿದ್ದಾರೆ ಜನ. ಪೆಟ್ರೋಲ್ಗಾಗಿ ಕಾದು ನಿಂತಿದ್ದಾರೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಪೆಟ್ರೋಲ್ ಕೊರತೆ ಇಲ್ಲ ಅಂತ ಹೇಳಿ ಬಂದು ಸಿಬ್ಬಂದಿ ಹೇಳಿದ್ರು ಕೂಡ, ಬಂಕ್ನ ಸಿಬ್ಬಂದಿ ಹೇಳಿದ್ರು ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಫಸ್ಟ್ ಪೆಟ್ರೋಲ್ ತುಂಬಿಸ್ಕೊಂಡು ಬಿಡೋಣ ಅಂತ ಹೇಳಿ ಈಗಾಗಲೇ ವಾಹನ ಸವಾರರು ಅಲ್ಲಿ ಕಾಯ್ತಾ ಇದ್ದಾರೆ. ಆತಂಕದಿಂದನೇ ಈ ರೀತಿಯಾಗಿ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕದಿಂದಾನೇ ವೆಹಿಕಲನ್ನು ಮೊದಲು ತಗೊಂಡು ಹೋಗಿ ಆ ನಂತರ ನಾವು ಮತ್ತೆ ಎಷ್ಟು ದಿನ ಸಿಗದಿದ್ರೂ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಪೆಟ್ರೋಲ್ಗಳನ್ನು ತುಂಬಿಸ್ಕೋತಿದ್ದಾರೆ. ಜನ ಪಡಿ ಬೀಳಕ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಬಿಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಮಂದಿ ಪಾಗಲಾಗ್ತಾ ಇದ್ದಾರೆ. ಏನು ಪೆಟ್ರೋಲ್ ಏನು ಶಾರ್ಟೇಜ್ ಇಲ್ಲ, ಇನ್ನೊಂದು ಅರ್ಧ ತಾಸಲ್ಲಿ ಟ್ಯಾಂಕರ್ ಹೊಂಟಿದೆ, ಗಾಡಿ ಖಾಲಿ ಆಗುತ್ತೆ. ಪೆಟ್ರೋಲ್ ಏನು ಶಾರ್ಟೇಜು ಇಲ್ಲ ಸರ್, ಇದರಲ್ಲಿ ಶಾರ್ಟೇಜು ಇಲ್ಲ ಸರ್. ಅದು ಅಂದ್ರಲ್ಲಿ ಅದು ಉಡಿಪಡಿ ಬಿದ್ದೆ ಅಂದ್ರಲ್ಲಿ ಬಂದಿದ್ದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದು ನೋಡಿ ಮಂದಿ ಕರ್ನಾಟಕದಲ್ಲಿ ಅದು ಪರೇಶಾನ್ ಆಗ್ತಾ ಇದ್ದಾರೆ. ಒಟ್ಟೆ ಸಮಸ್ಯೆ ಇಲ್ಲ ಸರ್. ಈ ಜನ ಪಡಿ